ಅಯ್ಯೋ ಯಮ್ಮ, ಯಾಕೆ ನಾವು ಎದ್ದು ಕುಕ್ಕಂತಿದ್ದಂಗೆ ಎಲ್ಲರೂ ಹಂಗೆ ಓಡೋದ್ರು ಗಾಬರಿಯಾಗಿ? ಹಾಂ, ಏನೋ ದೆವ್ವ ದೆವ್ವ ಅಂತ ಹೇಳ್ತಾ ಇದ್ದಾರೆ. ಎಲ್ಲಮ್ಮ ದೆವ್ವ? ನನಗೂ ಏನು ಗೊತ್ತಾಗ್ತಿಲ್ಲ ಕಣ. ಇದು ಯಾಕೆ ಹಿಂಗೆ ಓಡಾಡ್ತಾ ಇದ್ದಾರೆ? ನಿಮ್ಮ ಅಪ್ಪ ಏನು ಓಡೋದ? ಅಯ್ಯೋ ದೆವ್ವ ದೆವ್ವ ಅಂತಾನ. ಸಾವುಕಾರರು, ಕಾಳಮ್ಮರು, ಗುಂಡಜ್ಜಿ ಎಲ್ಲರೂ ಬಂದಿದ್ರು. ಎಲ್ಲರೂ ಓಡೋದ್ರಲ್ಲ. ನಾವು ಎದ್ದು ಕುಕ್ಕಂತಿದ್ದಂಗೆ ಏನಾಯ್ತು ಇವ್ರಿಗೆ? ಅಯ್ಯನಾಗ ಇದೇನಿದು? ಇವು ಚಟ್ಟ ಇದ್ದಂಗದವೆ. ಚಟ್ಟದ ಮೇಲೆ ಮನೆ ಕಂಡಿದ್ವ ನಾವು ಈಟತ್ತನು. ಹೂ ಕಣಮ್ಮ, ಚಟ್ಟ ಇದ್ದಂಗೆ ಇದಾವೆ ಅಂಬದೇನು? ಚಟ್ಟನೇ ಇವು. ನಮ್ಮನ್ನಂಗಾರೆ ಇವರು ಎಲ್ಲರೂ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ರಿ ಏನು? ಹೆಂಗೆ? ನಾವು ನೋಡಿದ್ರೆ ಸುಸ್ತಾಗಿ ಮನೆ ಕಂಡಿದ್ವಿ ಪ್ರಜ್ಞೆ ಇಲ್ದಂಗೆ. ಇವರು ನಮ್ಮನ್ನ ಸತ್ತೋಗ್ಯವ್ರೆ ಅನ್ಕೊಂಡು ಚಟ್ಟ ರೆಡಿ ಮಾಡಿ ಅದ್ರ ಮ್ಯಾಕ್ ಮನಗೆ ಸೇರೆ ಕಣಮ್ಮ. ಅದಕ್ಕೇನೆ ನಾವು ಇವಾಗ ಎದ್ದು ಕುಕ್ಕಂಡ್ವಲ್ಲ, ದೆವ್ವ ಅಂತ ತಿಳ್ಕೊಂಡು ಎದ್ದು ಓಡೋಗ್ತಾ ಇದ್ದಾರೆ ಎದ್ರಿಕೊಂಡು. ಅಯ್ಯಯ್ಯೋ ಯಮ್ಮ, ಎಂಥ ಕೆಲಸ ಆಯ್ತು? ಹೂ ಕಣನಾಗ, ಹಂಗೆ ಆಗೈತೆ ನೀನು ಹೇಳ್ದಂಗೆ. ನಾವು ಬೇರೆ ಸುಸ್ತಾಗಿ ಮನೆ ಕಂಡಿದ್ವಲ್ಲ, ಅದಕ್ಕೇನೆ ಸತ್ತೋಗಿದ್ದೀವಿ ಅಂತ ತಿಳ್ಕೊಂಡು ಚಟ್ಟನ ರೆಡಿ ಮಾಡ್ಕೊಂಬಂದು ಚಟ್ಟದ ಮೇಲೆ ಮನಗಿಸಿ ಹೂನಾರನು ಹಾಕ್ಬಿಟ್ಟವ್ರಿ. ಏನಾದರೂ ನಾವಿಬ್ರು ಇನ್ನೊಂದು ಸ್ವಲ್ಪ ಹೊತ್ತು ಎದ್ದಳ್ಳಿಲ್ಲ ಅಂತಂದರೆ ತಾಂಡವ್ ಮಣ್ಣ ಕೂಡಾರು ಅನ್ಸುತ್ತೆ. ಅಯ್ಯಯ್ಯೋ, ಹೆಂಗೋ ಸದ್ಯ ಬದುಕಿದ್ವಿ ಅನ್ಸುತ್ತೆ. ಏನಾದರೂ ನಾವು ಇನ್ನೊಂದು ಅರ್ಧ ಗಂಟೆ ಕಾಲು ಗಂಟೆ ಎದ್ದಳ್ಳಿಲ್ಲ ಅಂತಂದರೆ ಮಣ್ಣಕ್ಕೆ ಹಾಕಿ ಮುಚ್ಚಿಬಿಡೋರು. ಅಯ್ಯಯ್ಯೋ, ಆ ಕುರಿ ಸಾರ್ನಾಗೆ 3 ದಿವಸ ಉಂಡಿದ್ಕೆ ನಮ್ಗೆ ಎಂಥ ಸ್ಥಿತಿ ಬಂತನಾಗ. ಮೊದಲು ಎದ್ದಳು, ಇದ್ರ ಮೇಲೆ ಕುಕ್ಕೊಂಡಿದೀವಲ್ಲ ಚಟ್ಟದ ಮೇಲೆ, ಎದ್ದಳು, ಎದ್ದು ಈಸಕ್ಕೆ ಬಂದು ಕುತ್ಕ. ಅಲ್ಲೋಡು, ಅಲ್ಲಿ ನಾವು ನಿಜವಾಗ್ಲೂ ಸತ್ತೋಗಿದ್ದೀವಿ, ಎದ್ದು ಕುಕ್ಕೊಂಡ್ವಲ್ಲ, ದೆವ್ವ ಆಗಿದ್ದೀವಿ ಅಂದ್ಕೊಂಡು ಎಲ್ಲರೂ ಓಡೋಗ್ತಾ ಇದ್ದಾರೆ. ಕರಿಯೋ ನಿಮ್ಮ ಅಪ್ಪಯ್ಯನ. ಸಾವುಕಾರರು, ಕಾಳಮ್ಮರು ನೋಡಲಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಕರಿಯವ್ರನ್ನ. ಯಪ್ಪೋಯ್ ಯಪ್ಪೋಯ್, ಬಾ ಇಲ್ಲಿ, ನಾವು ಸತ್ತಿಲ್ಲ. ಹಂಗೆ ಓಡೋಗ್ತಾ ಇದ್ದೀರಾ? ಬರ್ರಿ ಇಲ್ಲಿ ಸಾವುಕಾರ್ರೆ. ಅಮ್ಮೋರೆ, ಕಾಳಮ್ಮೋರೆ, ಬರ್ರಿ ಇಲ್ಲಿ, ಎದ್ರಕಬೇಡ್ರಿ, ನಾವೇನು ಸತ್ತೋಗಿಲ್ಲ. ದೆವ್ವನೂ ಅಲ್ಲ ಪವನೂ ಅಲ್ಲ, ಬರ್ರಿ. ಕಾಳಿ ಕಾಳಿ, ದೆವ್ವಗಳು ಕರಿತಾ ಇದಾವಲ್ಲಿ. ಅಯ್ಯಯ್ಯೋ, ದೆವ್ವಗಳು, ನಾವು ದೆವ್ವಗಳು ಅಲ್ಲ ಅಂತ ಹೇಳ್ತಾ ಇದ್ದಾವೆ. ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ. ನಡಿಯಪ್ಪ ಮುಂದಕ್ಕೆ, ನಡಿ. ಅದೇನು ಅಂಬದ ಕೇಳೋಣ, ನಡಿ. ಹಿಂದಕ್ಕೆ ಯಾಕೆ ಹೋಗ್ತಾ ಇದೆಯಾ? ನನ್ನ ಮುಂದಕ್ಕೆ ತಳ್ಳಿ. ಕಾಳಿ, ನನಗೆ ಭಯವಾಗ್ತಿದ್ ಕಣೆ. ನಡಿ ನೀನೆ ಮುಂದೆ, ನಾನು ನಿಂದು ಬರ್ತೀನಿ. ನಡಿಯೇ. ಗಣಸಾಗಿ ಅದೇ ಕೆಂಪಿ ಅಲ್ಲ, ಮಕ್ಕದ ಮೇಲೆ ಹಿಡ್ದಪ್ಪ ಮೀಸೆ ಇಕ್ಕೇನೆ ಇದೆಯಾ? ಮೀಸೆನ ಬೋಳ್ಸ್ಬಿಡು. ನಿನ್ಗೆ ಯಾಕೆ ಮೀಸೆ? ನಾನು ಮುಂದೆ ಕಳಿಸಿ ಹಿಂದಕ್ಕೂ ಹಾಕೊಂಡಿರೋದು ನೋಡು. ಬಾ, ನಾನೇ ಮುಂದೆ ಹೋಗ್ತೀನಿ, ಹಿಂದ್ ಬಾ, ನಾನು ಸ್ಯಾರ್ಗೆ ಹಿಡ್ಕೊಂಡು. ಅಯ್ಯೋ ಗುಂಡಕಯ್ಯ, ಅಲ್ಲ ಎದ್ ನಿಂತ್ಕೊಂಡ್ಬಿಟ್ವಲ್ಲ ದೆವ್ವಗಳು. ಮಾತು ಬೇರೆ ಆಡ್ತಾ ಇದಾವೆ, ಕರಿತಾ ಇದಾವೆ. ಸಾವುಕಾರ ಕಾಳಮ್ಮರ್ನು ನಡೀರಿ, ಏನಾಗೈತೆ ನೋಡೋಣ. ನಾವು ಹತ್ರಕ್ಕೆ ಹೋಗಿ. ಅಮ್ಮೋರೆ, ಹತ್ರಕ್ಕೆ ಬರ್ರಿ. ಯಾಕೆ ಎದ್ರಿಕೊಂಡು ಅಲ್ಲೇ ನಿಂತಿದ್ದೀರಾ? ಹತ್ರಕ್ಕ ಯಾಕೆ? ಯಾಕೆ ಅಂದ್ರೆ ಸಾಕಮ್ಮ, ಅವಳ ಜೊತೆಗೆ ನಿನ್ನೂ ಕರ್ಕೊಂಡು ಹೋಗಕ್ಕೆ ಮ್ಯಾಕಿ ಹೋಗೆ. ಕಾಳಿ ಮುಂದಕ್ಕೆ ಕರಿತಾ ಇದ್ದಾಳೆ ಅಷ್ಟು ಪ್ರೀತಿಯಿಂದನಾ. ಯಾವಾಗ್ಲೂ ತಮಾಷೆ ನಿನಗೆ. ಬಾಯಿ ಮುಚ್ಕೊಂಡು ನಿಂತ್ಕ ಒಂದ್ ನಿಮಿಷ, ಏನಾಗೈತಿ ಅಂತಾನ ಕೇಳೋಣ. ಅವ್ ಯಾಕೆ ಹಂಗ್ ಮಾತಾಡ್ತವೆ ದೆವ್ವಗಳು ಅಂತಾನ. ಅಯ್ಯೋ ಅಮ್ಮೋರೆ, ನನ್ನ ಮಾತು ಕೇಳ್ರಿ. ನಾವು ದೆವ್ವಗಳಲ್ಲ. ನಾನ್ ಸಾಕಮ್ಮ, ನನ್ನ ಮಗ ಬುಸ್ ಬುಸ್ನಾಗ ಇವನು. ನಾವು ದೆವ್ವಗಳಲ್ಲ, ನಾವು ಸತ್ತಿಲ್ಲ. ಅಯ್ಯೋ ಗುಂಡು ಅಕ್ಕ, ದೆವ್ವಗಳು ಮಾತೆ ಹೇಳ್ತಾವ. ನಾವು ಸತ್ತಿಲ್ಲ, ದೆವ್ವಗಳು ಆಗಿಲ್ಲ ಅಂತ ಹೇಳ್ತಾ ಐತೆ. ಅಯ್ಯೋ, ಏನೋ ತಲೆ ಕೆಟ್ಟೋದಂಗ ಆಗ್ತಾ ಇದೆ ಗುಂಡು ಅಕ್ಕ. ಏನು ಅಂತ ಹತ್ರಕ್ಕೆ ಹೋಗಿ ಕೇಳಿ ಮುಟ್ ನೋಡಿ. ಅದು ದೆವ್ವನೋ ಅಥವಾ ನಿಜವಾಗ್ಲೂ ಬೇರೆ ಏನಾದ್ರೂ? ಸಾಕಿ, ನೀವು ಸತ್ತಿಲ್ವೇನ್ರಿ? ನಿಜ ಹೇಳ್ತಾ ಇದೆಯಾ ತಾನೆ? ಆಮೇಲೆ ನನಗೇನ ಮಾಡ್ಗಿಡಿ ಹತ್ರಕ್ಕೆ ಬಂದಾಗ. ಅಮ್ಮೋರೆ, ನನ್ನ ಮಾತು ನಿಜ, ನಾನು ಸತ್ತಿಲ್ಲ. ಅಯ್ಯೋ, ದೆವ್ವಗಳು ಸುಳ್ಳು ಹೇಳ್ತಾವಂತೆ ಜಾಸ್ತಿನ. ನಾನು ಮಾತ್ರ ಬರಲ್ಲ ಪತ್ರಕ್ಕೆ. ಗುಂಡಜ್ಜಿ, ನೀನಾದ್ರೂ ನಮ್ಮ ಮಾತು ನಂಬು ಗುಂಡಜ್ಜಿ. ನಾವು ಸತ್ತೋಗಿಲ್ಲ. ಸತ್ತೋಗಿಲ್ವಾ? ಮತ್ತೆ ಯಾಕೆ ಹಂಗೆ ಸತ್ತಿರೋರಂಗೆ ಬಿದ್ಕೊಂಡಿದ್ರಿ ಪ್ರಜ್ಞೆ ಇಲ್ದಂಗೆ? ಆ ಕಿವಡಜ್ಜಿ ಎಲ್ಲಾರ್ಗು ಸತ್ತೋಗ್ಯವ್ರೆ, ಬುಸ್ ಬುಸ್ನಾಗನು ಸಟ್ಮುತ್ತಿ ಸಾಕಿನು ಅಂತೇಳಿ ಹೇಳ್ಕೊಂಬಂದ್ಲು. ಚಟ್ಟನು ಅಷ್ಟೇನೆ, ಅವಳೆ ಎಲ್ಲನ ಅವರು ಚಟ್ಟ ಕಟ್ಟಾರ ಇದಾರಲ್ಲ ಅವ್ರ ತಾಗೆ ಚಟ್ಟ ಕಟ್ಟಿಸ್ಕೊಂಬಂದು ನಿಮ್ಮನ್ನ ಅದ್ರಕ್ಕೆ ಮನಗಿಸಿದ್ದು ಕಿವಡಜ್ಜಿನೇ. ನಾವೆಲ್ಲರೂ ನಿಜವಾಗ್ಲೂ ನೀವು ಸತ್ತೇ ಇದ್ದೀರಾ ಅಂತಾನೆ ತಿಳ್ಕೊಂಡಿದ್ವಿ. ಅದಕ್ಕೆ ಚಟ್ಟಕ್ಕೆಲ್ಲನ ಚಟ್ಟದ ಮ್ಯಾಕ್ ಮನಗಿಸಿ ಇನ್ನೇನು ಅಲ್ಲೇನೆ ಗುಂಡಿ ತೋಡಕ್ಕೂ ಕಳಿಸಿದ್ರು ಸಾವುಕಾರರು ಸ್ಮಶಾನಕ್ಕೆ. ಇನ್ನೇನು ಅಲ್ಲೇ ಗುಂಡಿ ತೋಡೋದು ಆಗಿರ್ಬೇಕೇನೋ ಇಟ್ಟದಿಗೆ. ಏನಾದರೂ ನೀವು ಎದ್ದಳ್ಳಿಲ್ಲ ಅಂತಂದ್ರೆ ತಗೊಂಡೋಗಿ ಮಣ್ಣಕ್ಕೆ ಹಾಕಿ ಮುಚ್ಚಿಬಿಡ್ತಿದ್ವಿ. ನಿಜ ತಾನೇ ನೀವು ಹೇಳ್ತಾ ಇರೋದು? ಸತ್ತಿಲ್ವ ನೀವು? ಅಯ್ಯೋ ಗುಂಡಕಯ್ಯ, ಹತ್ರಕ್ಕೆ ಹೋಗ್ಬೇಡ. ಆಮೇಲೆ ಏನಿಲ್ಲ, ನಿನ್ನ ಸಾಯ್ಸ್ ಗೀಸೇತು ದೆವ್ವ. ಏಯ್ ಭಾಗ್ಯಮ್ಮ, ಬಾಯಿ ಮುಚ್ಕೊಂಡಿರೇ. ನಾವು ಸತ್ತಿಲ್ಲ ಅಂತ ಹೇಳ್ತಾ ಇದೀವಿ ತಾನೇ? ಸತ್ತಿದೀವಿ ಅಂತ ಹೇಳ್ತಿರಲ್ಲ ಎಲ್ಲಾರು. ನಾವು ಸತ್ತಿಲ್ಲ,
ಬೇದಿಯಾಗಿ ಸುಸ್ತಾಗಿ ಮನಿಕೊಂಡಿದ್ವಿ ಆ ಕಿವುಡಜ್ಜಿ ಮಾಡಿದ ಕಿತಾಪತಿಗೆ ನೀವು ಎಲ್ಲರೂ ಸತ್ತೇ ಇದ್ದೀರಾ ಅಂತ ತಿಳ್ಕೊಂಡಿದ್ರಲ್ಲ. ಗುಂಡಜ್ಜಿ ಬಾ ಮುಟ್ಟು ಬಾ ಇಲ್ಲಿ ನಾನು ನೋಡು, ನಾನೇನೆ ಸಾಕಮ್ಮ, ಸತ್ತಿಲ್ಲ ಏನೂ ಇಲ್ಲ, ಇನ್ನ ಬದುಕೆ ಇದ್ದೀವಿ. ಲೇ ಇವಳೆ ಸತ್ತಿಲ್ವೇನೆ ನೀವಿಬ್ರು? ಯಾವ ಮುಟ್ ನೋಡು, ನಾವ್ ಸತ್ತಿಲ್ಲ. ಅಯ್ಯೋ ರಾಮ, ನಾವ್ ಇಷ್ಟು ಹೇಳ್ತಾ ಇದೀವಿ ಸತ್ತಿಲ್ಲ ಅಂತಾನ, ತಿರ್ಗಾ ದೆವ್ವ ಅಂತಾನ ಬಡ್ಕೊಂತ ಇದೀರಲ್ಲ ಎಲ್ಲಾರು. ಮುಟ್ ನೋಡು ಇವಾಗ ಒಂದ್ ಸ್ವಲ್ಪನ ನನ್ನ, ಗೊತ್ತಾತಾ? ನಾನೇ ನಿನ್ನ ಹೆಂಡ್ತಿ, ಸತ್ತಿಲ್ಲ. ನಿನ್ನ ಮಗ ಬುಸ್ನಾಗ ಅವನು ಸತ್ತಿಲ್ಲ, ಇಬ್ರು ಬದುಕೆ ಇದೀವಿ. ಹಬ್ಬ, ನನಗಿವಾಗ ಸಮಾಧಾನ ಆಯ್ತು. ಅಯ್ಯೋ ದೇವ್ರೆ, ನೀವಿಬ್ರು ನಿಜವಾಗ್ಲೂ ಸತ್ತೋಗಿದ್ದೀರಾ ಅಂತ ಅನ್ಕೊಂಡು ನಾನು ಅವಾಗಿಂದ ಒಂದೇ ಸಮಕ್ಕೆ ಕಣ್ಣೀರು ಹಾಕ್ದೆ ಕಣಿ. ಕಣ್ಣೀರು ಹಾಕಿದ್ದೆಲ್ಲನ ವ್ಯರ್ಥ ಆಗೋತಲ್ಲೇ. ಅಯ್ಯೋ ಕಣ್ಣೀರ್ ಹಾಕಿರೋದು ವ್ಯರ್ಥ ಆತು ಅಂತ ಹೇಳಿ ಬಡ್ಕೊಂತ ಇದೆಯಲ್ಲ, ನಾವು ಬದುಕಿದೀವಲ್ಲ ಅದಕ್ಕೆ ಸಂತೋಷ ಪಡೋದ್ ಕಲ್ತ್ಕ. ಕಣ್ಣೀರ್ ಹಾಕಿದ್ರೇನು ನಿಂದೇನು ಗಂಟೇನು ಹೋಗಿಲ್ಲ ಇವಾಗ. ಸಾಕಿ ಮತ್ ಯಾಕೆ ಹಿಂಗ್ ಬಿತ್ಕೊಂಡಿದೀರಾ ಪ್ರಜ್ಞೆ ಇಲ್ದಂಗೆ? ಅಲ್ಲ ಅವಾಗಿಂದ ಎಲ್ಲಾರು ಇಷ್ಟೊಂದು ಮಾತಾಡ್ತಾ ಇದೀವಿ, ಚಟ್ಟ ಕಟ್ಟಬೇಕು, ಜಾಲ್ದು ಹೊತ್ಕೊಂಡು ಹೋಗಿ ಮಣ್ಣ ಕೂಣ್ಬೇಕು ಅಂತ ಹೇಳಿ ನೀವು ನೋಡಿರಿ ಹಿಂಗ್ ಬಿತ್ಕೊಂಡಿದ್ದೀರಾ. ಮತ್ತೆ ಇನ್ನೇನು ಅಂದ್ಕೊಂತಾರೆ ಎಲ್ಲ ಜನಗಳು, ನೀವು ನಿಜವಾಗ್ಲೂ ಸತ್ತಾಗಿದ್ದೀರಾ ಅಂತಾನೆ ತಿಳ್ಕೊಂತಾರೆ. ಅಮ್ಮೋರೆ, ಅದೇ ನಾವು ಕುರಿ ಸಾರು ತಕೊಂಬಂದು 3 ದಿವಸ ಅದ್ರಾಗೆ ಉಂಡ್ವಲ್ಲ, ಸಿಕ್ಕಾಪಟ್ಟೆ ಬೇದಿ ನಿಲ್ತಾನೆ ಇರ್ಲಿಲ್ಲ. ಒಂದು 10-15 ಸಲ ಬೇದಿ ಆಯ್ತು ಇಬ್ರಿಗೂನು. ಅದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟಿದ್ವಿ, ಎದ್ದಾಳಕ್ಕೂ ಆಗ್ದಂಗೆ ಮಾತಾಡಕ್ಕೂ ಆಗ್ದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಸುಮ್ಮನೆ ಮನಿಕೊಂಡ್ಬಿಟ್ಟಿದ್ವಿ. ನಾವು ಯಾವಾಗ ಮನಿಕೊಂಡ್ವಿ, ನಮ್ಗೆ ಯಾವಾಗ ಎಚ್ಚರಾತು, ನೀವೆಲ್ಲ ಯಾವಾಗ ಬಂದ್ವಿ, ನಮ್ಮನ್ನ ಹೆಂಗ್ ಚಟ್ಟದ ಮ್ಯಾಕ್ ಮನಗ್ಸಿರಿ, ಇದು ಯಾವುದು ನನಗೆ ನೆನಪೇ ಇಲ್ಲ. ನೋಡ್ದೇನೆ ಕಾಳಿ, ಅಲ್ಲ ಅವ್ರು ಸತ್ತಿಲ್ಲ ಏನೂ ಇಲ್ಲ, ಏನೋ ಸುಸ್ತಾಗಿ ಮನಿಕೊಂಡಿರೋದಕ್ಕೆ ಎಲ್ಲಾರು ದೆವ್ವ ಅಂತ ಹೇಳಿ ಎದ್ದು ಓಡೋಗ್ತಿರಲ್ಲ ಎದ್ರಿಕೊಂಡು. ನೀನೇನು ಓಡಾಗ್ಲಿಲ್ವೇನೋ, ನೀನ್ ಇಲ್ಲೇ ಕುತ್ಕೊಂಡಿದ್ದ, ನೀನೇ ಮೊದ್ಲು ಎದ್ದು ಓಡಾಗಿದ್ದು. ನಾನೇನಿ ಅದ್ರಿಕೆಂಬ್ಲಿಲ್ಲ, ನೀವೆಲ್ಲರೂ ಸೇರ್ಕೊಂಡು ಎದ್ರಿಸಿರಿ ದೆವ್ವ ಅಂತಾನ. ನಾನು ಅದಕ್ಕೇನೆ ನೀವೆಲ್ಲ ಬಾಯ್ ಮಾಡಿರಲ್ಲ ದೆವ್ವ ಅಂತ ಓಡೋಗಿದ್ರಲ್ಲ, ನಾನು ಅದಕ್ಕೆ ಓಡೋದೆ ಅಷ್ಟೇನೆ. ನನಗೇನು ಯಾವ ದೆವ್ವ ಕಂಡ್ರು ಭಯನೇ ಇಲ್ಲ. ಹಂಗಾದ್ರೆ ಸ್ಮಶಾನಕ್ಕೆ ಹೋಗಿ ಮನಿಕೊಂಬಿಡು ಇವತ್ತು ರಾತ್ರಿ, ನೋಡೋಣ ಅದಲ್ಲಿ ಭಯ ಪಡ್ತೀಯೋ ಇಲ್ವೋ ಅಂತೇಳಿ ಗೊತ್ತಾಗುತ್ತೆ ಅವಾಗ ನಿನ್ ಬಂಡವಾಳ ಏನು ಅಂತಾನ. ನಿನ್ಗೆ ಎಷ್ಟು ಧೈರ್ಯ ಐತಿ ಅಂತಾನ ಗೊತ್ತಾಗುತ್ತೆ ಅವಾಗ. ಇವತ್ತು ರಾತ್ರಿ ಹೋಗಿ ಸ್ಮಶಾನದಾಗ ಮನಿಕೆ, ಬೆಳಕರಿ ಎತ್ತಕನ. ಕಾಳಿ, ಎಲ್ಲರ ಎದುರಿಗೂ ನನ್ನ ಮರ್ಯಾದೆ ಕಳಿಬೇಡ. ನಡಿ ಹೋಗೋಣ, ಈಗ ಅವ್ರು ಸತ್ತಿಲ್ಲ ಅಂಬದು ಗೊತ್ತಾತಲ್ಲ, ಮಾತಕ್ಕೆ ಹೋಗೋಣ ನಡಿ. ನನ್ನ ಮರ್ಯಾದೆ ಕಳಿಬೇಡ, ಎಲ್ಲರ ಎದುರಿಗೂ ಬಾಯಿ ಮುಚ್ಕೊಂಡಿರು. ಮತ್ತೆ ನನಗೆ ಭಯನೇ ಇಲ್ಲ ದೆವ್ವ ಅಂದ್ರೆ ಅಂತ ಹೇಳಿ ನೀನೇ ತಾನೇ ಹೇಳ್ದನು. ನಿಂತ್ಕ ಸುಮ್ಮನೆ, ಹೋಗೋಣ. ಸಾಕಿ, ಅದಕ್ಕೆ ಮತ್ತೆ ಹೇಳೋದು ಯಾವುದೇ ಆಗ್ಲಿ ಆಳ್ತಿ ತಿನ್ಬೇಕು ಅಂತಾನ. ಆಳ್ತಿ ಮೀರ್ ತಿಂದ್ರೆ ಹಿಂಗೆ ಇಂಥ ಸ್ಥಿತಿನೇ ಬರೋದು. ನೀವೇನಾದ್ರೂ ಇನ್ನೊಂದ್ ಸ್ವಲ್ಪ ಹೊತ್ತು ಎದ್ದಾಳಿಲ್ಲ ಅಂತಂದ್ರೆ ಈಟತ್ತಿಗೆ ಮಣ್ಣು ಮಾಡ್ತಿದ್ವಿ ತಕೊಂಡೋಗಿ. ಅಲ್ಲೇ ಗುಂಡಿ ತೋಡಿದ್ರು, ತಿಪ್ಪೆ ಎಲ್ಲಾನು ಕರ್ಕೊಂಡೋಗಿ ಗುಂಡಿ ತೋಡೇವ್ ನಾಲೇನೆ. ಅಯ್ಯೋ ಅಮ್ಮೋರೆ, ಇನ್ಮೇಲೆ ಜಾಸ್ತಿ ತಿಂಬಲ್ಲ ಬಿಡ್ರಿ, ಯಾವುದೇ ಆಗ್ಲಿ ಹೇಳು. ಕೋಳಿ ಸಾರಾಗ್ಲಿ ಕುರಿ ಸಾರಾಗ್ಲಿ ಇವತ್ತು ಗೊತ್ತಾತಲ್ಲ, ಅಳತೆ ಮೀರ್ ತಿಂದ್ರೆ ಏನಾಗುತ್ತೆ ಅಂತಾನ. ಸರಿ, ನೀವು ಮಾತಾಕ್ ಹೋಗ್ರಿ, ನಾನು ಆಮೇಲೆ ಬಂದು ನಿಮ್ಮ ತಕ್ಕೆ ಮಾತಾಡ್ತೀನಿ. ಸರಿ ಮೊದ್ಲು ಹೋಗಿ ಒಳಗೆ ಮನೆ ಕೇಳ್ರಿ, ಸುಸ್ತಾದೆ, ಇಲ್ಲಿ ಬಾಗ್ಲ ಬಿತ್ಕೋಬೇಡ್ರಿ. ಇದೇನಿದು ಈ ದೇವ್ಗಳ್ತಾಗೆ ಇವರೆಲ್ಲರೂ ನಿಂತ್ಕೊಂಡು ಹಿಂಗ್ ಮಾತಾಡ್ತಾರೆ. ಏ ಕಿವಿಡಜ್ಜಿ, ನಿನ್ನಿಂದಾಗಿ ನೀ ನೋಡು ನಮ್ಮನ್ನ ಇಷ್ಟೊತ್ತಿಗೆ ಗುಂಡೆ ಹಾಕಿ ಮುಚ್ಚಿ ಬಿಟ್ಟಿರೋರು. ಕಿವಿಡಿ, ಏನು ಎತ್ತ ಅಂತ ತಿಳ್ಕೊಂಬಲ್ಲ, ಏನೂ ಇಲ್ಲ ನೋಡು, ಸುಮ್ಮನೆ ಮನೆ ಕಂಡಿದ್ದಾರನ ಸತ್ತೇವ್ರೆ ಅಂತ ಹೇಳ್ಕೊಂಬಂದೇಳಿ ಎಲ್ಲಾರ ಕುಟುನು. ಗುಂಡಮ್ಮ, ಭಾಗ್ಯಮ್ಮ, ಭಾನು, ನಡೀರೆ ಮಂತಕ್ಕೆ ಈ ದೇವ್ ಉಳ್ತಾಕೆ ಯಾಕೆ ಮಾತಾಡ್ತಾ ನಿಂತಿದ್ದೀರಾ? ಅಲ್ಲ ಸತ್ ಮೇಲೂ ದೆವ್ವ ಕಾಡ್ತಾಳಲ್ಲಿ ಸಾಕಿನು ಈ ಬುಸ್ನಾಗನು, ಅವ್ರಿಗೆ ನೀವಟ್ ಆಸೆ ಇತ್ತೋ ಏನೋ. ನಾನಂತೂ ಹೋಗ್ತೀನಮ್ಮ ಮಂತಕ್ಕೆ, ಆಮೇಲೆ ನನ್ನಿಂದ ಬಂದ್ರೆ ದೆವ್ವಗಳು. ಭಾಗ್ಯಮ್ಮ, ಭಾನು, ನಡೀರೆ ಹೋಗೋಣ, ಸತ್ತಿಲ್ಲ ಏನೂ ಇಲ್ಲ. ಅಯ್ಯ, ಸತ್ತಿಲ್ದಿರೋರ್ಗೆ ನಾವು ಕಾತ್ಕೊಂಡು ಕುಕ್ಕೊಂಡಿದ್ದಾತು. ಹೆಣ್ಗಳು ಸತ್ತೇವೆ ಒತ್ಕೊಂಡೋಗಿ ಮುಚ್ಚಬೇಕು ಅಂತ ಹೇಳಿ. ನಡಿ, ಸುಮ್ಮನೆ ನಾವಿಲ್ಲಿ ಕುಕ್ಕೊಂಡು ಒತ್ಕಳ್ದಂಗಾತು. ನೀನೇನಂಗ್ ಕಿಸಿತ ನಿಂತಿದ್ಯಾ? ಈ ಚಟ್ಟಗಳನ್ನ 2 ತಾಂಡೋಗಿ ಅಲ್ಲೆಲ್ಲ ಬೆಂಕಿ ಇಕ್ಕಿ ಸುಟ್ಟಾಕು. ತಾಂಡೋಗು. ಹೇಳಿ ತಾಂಡೋಗಿ ಸುಟ್ಟಾಕ್ತೀನಿ, ನೀವು ಒಳಗೆ ನಡೀರಿ. ಒಳಗೆ ಹೋಗಿ ಬಿತ್ಕೊಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.